ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರು ಒಂದು ವಿಚಾರಕ್ಕೆ ಭಾವನಾತ್ಮಕವಾಗಿ ಬಂಧಿತರಾಗಿದ್ದಾರೆ. ಅದು ಅವರಿಗೆ ನೋವು ನೋಡುತ್ತಿರಬಹುದು, ಬಹಳ ಕಾಲ ಅದನ್ನೇ ಹಿಡಿದುಕೊಂಡಿರಬಹುದು. ಜ್ಯೋತಿಷದಲ್ಲಿ ಕಟಕ ರಾಶಿಯ ಪ್ರಮುಖ ಗುಣವೆಂದರೆ ಭಾವನಾತ್ಮಕತೆ, ರಕ್ಷಣಾತ್ಮಕ ಸ್ವಭಾವ, ಕುಟುಂಬದ ಮೇಲಿನ ಪ್ರೀತಿ ಮತ್ತು ಗಾಢವಾದ ನೆನಪನ್ನು ಗುರುತಿಸುವಂಥದ್ದು. ಆದ್ದರಿಂದ ದೊಡ್ಡ ತಿರುವು ಬಂದಾಗ ಮೊದಲು ಆಗುವುದು ಮನಸ್ಸಿನ ಬದಲಾವಣೆ. ಇನ್ನು ನಾನು ಹಳೆಯ ರೀತಿಯಲ್ಲಿ ಬದುಕೋದಿಲ್ಲ ಎನ್ನುವ ನಿರ್ಧಾರ ಮೂಡಬಹುದು. ಹಳೆಯ ಸಂಬಂಧ, ಹಳೆಯ ಕೆಲಸ, ಹಳೆಯ ಅಭ್ಯಾಸ ಅಥವಾ ವರ್ಷಗಳಿಂದ ಕಾಯುತ್ತಿದ್ದ ಸಮಸ್ಯೆ ಬಗ್ಗೆ ಹೊಸ ದೃಷ್ಟಿಕೋನ ಬರಬಹುದು. ಕಟಕ ರಾಶಿಯವರಿಗೆ ಹಣ ಎಂದರೆ ಕೇವಲ ಸಂಪತ್ತು ಅಲ್ಲ, ಕುಟುಂಬದ ಭದ್ರತೆ ಮತ್ತು ಭವಿಷ್ಯದ ನೆಮ್ಮದಿ ಕೂಡ ಹೌದಾಗಿರುತ್ತೆ. ಅದರಿಂದಾಗಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಬಂದಾಗ ಅದರ ಪರಿಣಾಮ ಕುಟುಂಬದ ಮೇಲೂ ಕೂಡ ಕಾಣಿಸಿಕೊಳ್ಳಬಹುದು. ಹೊಸ ಕೆಲಸ, ಹೆಚ್ಚುವರಿ ಆದಾಯ ಅವಕಾಶ, ವ್ಯಾಪಾರಸ್ಥರಿಗೆ ಹೊಸ ಯೋಜನೆ, ಅನಗತ್ಯವಾದ ಖರ್ಚನ್ನು ಕಡಿಮೆ ಮಾಡುವಂಥದ್ದು. ನಿಮ್ಮ ಜೀವನದಲ್ಲಿ ಸಾಲದಂತಹ ವಿಚಾರಗಳಲ್ಲಿ ಜ್ಯೋತಿಷದ ವಾಣಿಯ ಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳದೆ ವಾಸ್ತವಿಕವಾಗಿ ಹಣಕಾಸಿನ ಪರಿಶೀಲನೆ ಮಾಡೋದು ತುಂಬಾ ಮುಖ್ಯ. ಕಟಕ ರಾಶಿಯವರಿಗೆ ಮನೆ ಮತ್ತು ಕುಟುಂಬ ಬಹಳ ಮುಖ್ಯ. ಆದ್ದರಿಂದ ಜೀವನದ ದೊಡ್ಡ ತಿರುವು ಕುಟುಂಬದ ವಿಚಾರದಿಂದ ಕೂಡ ಬರಬಹುದು. ಮನೆ ಬದಲಾಯಿಸುವಂಥದ್ದು, ಕುಟುಂಬದಲ್ಲಿ ಹೊಸ ಜವಾಬ್ದಾರಿ ತೆಗೆದುಕೊಳ್ಳುವಂಥದ್ದು, ಬಹಳ ಕಾಲದಿಂದ ಇದ್ದ ಮನಸ್ತಾಪ ಪರಿಹಾರವಾಗುವಂಥದ್ದು, ಭವಿಷ್ಯಕ್ಕಾಗಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದು, ಇವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಒಟ್ಟಾರೆಯಾಗಿ ಆಗಸ್ಟ್ 28, 29, 30 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾದ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಟಕ ರಾಶಿಯ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಶೇಷವಾದ ಮನೋಕಾಮನೆಗಳನ್ನು ಈಡೇರಿಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ. ನಿಮ್ಮ ಜೀವನದಲ್ಲಿ ದುಃಖಗಳು, ತೊಂದರೆಗಳು, ಸಮಸ್ಯೆಗಳು ಪರಿಹಾರವಾಗುತ್ತದೆ. ನಿಮ್ಮ ಜೀವನ ಇನ್ನು ಮುಂದೆ ಸಂತೋಷ ಮತ್ತು ಶಾಂತಿ, ನೆಮ್ಮದಿಯಿಂದ ಇರುವುದಕ್ಕೆ ಕಾರಣ ಅಂತಂದರೆ ಮಹಾಶಿವನ ಅನುಗ್ರಹ ಮತ್ತು ಮಾತಾರಾಣಿ ಅವರ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಮುಖ್ಯವಾದ ದೊಡ್ಡದಾದ ಸಿಹಿ ಸುದ್ದಿಯನ್ನು ತಂದುಕೊಡುತ್ತೆ. ಇನ್ನು ಮುಂದಿನ 24 ಗಂಟೆಗಳ ಒಳಗಾಗಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡ್ಬೋದು. ಏಕೆಂದರೆ ಸ್ನೇಹಿತರೆ, ವಿಶೇಷವಾಗಿರುವ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸ್ತಾ ಇದೆ. ಅಷ್ಟೇ ಅಲ್ಲದೆ ಗುರುರಾಯರ 355ನೇ ವರ್ಷದ ವದಂತಿ ಮಹೋತ್ಸವ, ಆರಾಧನೆ ಮಹೋತ್ಸವ ಬಂದಿರೋದ್ರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತದೆ. ಅದಕ್ಕೆ ದೇವರ ಆಶೀರ್ವಾದ, ಗ್ರಹಗಳ, ನಕ್ಷತ್ರಗಳ ಬದಲಾವಣೆ ನಿಮ್ಮ ಜೀವನಕ್ಕೆ ಕೌತುಕವನ್ನು ಸೃಷ್ಟಿಸುತ್ತದೆ. ಇನ್ನು ಮುಂದೆ ನೀವು ಬಯಸಿದ್ದನ್ನು ಬೇಗನೆ ಪಡೆದುಕೊಳ್ಳುವಂಥದ್ದು, ನೀವು ನೋಡುತ್ತಿರೋದು ಅಷ್ಟೇ ವೇಗವಾಗಿರುವಂತಹ ಸಿಹಿ ಸುದ್ದಿಯ ಒಂದು ಫಲಿತಾಂಶವಾಗಿರುತ್ತದೆ. ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ದೊಡ್ಡ ಶಕ್ತಿ ನಿಮ್ಮ ಎಲ್ಲ ಕಷ್ಟಗಳನ್ನು ನಿಮ್ಮಿಂದ ತೆಗೆದುಹಾಕಲು ಒಂದು ಸಹಾಯ ಮಾಡುತ್ತೆ. ಇಂದಿನ ಸಂಜೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶ ಸಿಗಬಹುದು. ಅದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೊರತೆ ಮತ್ತು ದುಃಖಗಳನ್ನು ದೂರ ಮಾಡುತ್ತೆ. ಹಳೆಯ ನೋವನ್ನು ಬಿಟ್ಟು ಬಿಡುತ್ತೀರಾ. ಹೊಸ ಬದಲಾವಣೆ ಅವಕಾಶ ಬಂದಾಗ ಭಯದಿಂದ ಹಿಂದೆ ಸರಿಬೇಡಿ. ಆದರೆ ದೊಡ್ಡದ ಯಾವುದೇ ನಿರ್ಧಾರವನ್ನು ಕೇವಲ ರಾಶಿ ಫಲದ ಆಧಾರದ ಮೇಲೆ ತೆಗೆದುಕೊಳ್ಬೇಡಿ. ಹಣಕಾಸು ಪರಿಸ್ಥಿತಿ, ನಿಮ್ಮ ನಿಜವಾದ ಅಗತ್ಯವನ್ನು ಪರಿಶೀಲಿಸಿ ಮುಂದುವರಿಯೋದು ತುಂಬಾ ಮುಖ್ಯ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಕುಟುಂಬ ಮತ್ತು ತಮ್ಮ ಜವಾಬ್ದಾರಿಗಳಿಗಾಗಿ, ನಮ್ಮ ಭವಿಷ್ಯಕ್ಕಾಗಿ ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯವೇ ದೊಡ್ಡ ಶಕ್ತಿಯಾಗಿರುತ್ತೆ. ಉದ್ಯೋಗ ಹೋಗುತ್ತಿದೆ ಅಥವಾ ಉದ್ಯೋಗ ಸಿಗುತ್ತಿಲ್ಲ ಎಂಬಂತಹ ಭಾವನೆ ನಿಮ್ಮಲ್ಲಿದ್ದರೆ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗುತ್ತೆ. ನಿಮ್ಮ ವಿರುದ್ಧ ದೊಡ್ಡ ಶತ್ರುಗಳ ಸಂಚುಗಳು ನಡೀತಾ ಇದ್ರೂ ಕೂಡ ನೀವು ಎಲ್ಲವನ್ನ ನಿರ್ಮಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರ್ತಕ್ಕಂತಹ ಕನಸುಗಳು ನನಸಾಗ್ತಕ್ಕಂತಹ ಸಮಯ. ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈಗ ನಿಮ್ಮ ಜೀವನವನ್ನು ಕೆಡವಲು ಸಾಧ್ಯವಾಗುವಂಥದ್ದು ಭಗವಂತನಿಂದ ಮಾತ್ರ ಸಾಧ್ಯ ಎನ್ನುವಂಥ ಕೈ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾರದೇ ದೃಷ್ಟಿದೋಷಗಳು ಅಥವಾ ಕೆಟ್ಟ ಮಾಟ ಮಂತ್ರ ತಂತ್ರಗಳು ನಿಮ್ಮ ಮೇಲೆ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ನೀವು ಬಯಸಿದಂತಹ ಜೀವನ ಈಗ ನಿಮ್ಮೊಂದಿಗೆ ಸಿಗುತ್ತದೆ. ಯಾವುದೇ ವ್ಯಕ್ತಿಗಳಿಂದ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಇದು ಶಂಕರನ ಸಂಪೂರ್ಣವಾದ ಆಶೀರ್ವಾದ. ಇದಕ್ಕೋಸ್ಕರ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಲು ಮರಿಬೇಡಿ. ಈ ಒಂದು ಹುಣ್ಣಿಮೆ ಶಕ್ತಿಶಾಲಿಯಾಗಿದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾದ ಲಾಟರಿ ಹೊಡೆಯುತ್ತದೆ. ನಿಮ್ಮ ಅದೃಷ್ಟವು ಎಚ್ಚರಗೊಳ್ಳುತ್ತದೆ. ಕಲಿಯುಗದ ಅತಿ ದೊಡ್ಡದಾದ ವಿಚಾರ ಅಂತಂದರೆ ಖಂಡಿತವಾಗಿ ಸ್ನೇಹಿತರೆ, ಯಾರೂ ನಿಮ್ಮ ಕಷ್ಟಕ್ಕೆ ಬರದೇ ಇದ್ದಾಗ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ನಿಮಗೆ ಸಹಾಯಕವಾಗುತ್ತೆ. ಹೌದು ಸ್ನೇಹಿತರೆ, ಕೆಲವೊಂದಿಷ್ಟು ಹೊಸದಾದ ಒಂದು ಆತ್ಮವಿಶ್ವಾಸ, ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತದೆ. ಅದು ನಿಮ್ಮ ಅದೃಷ್ಟವನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ. ಹೊಸ ದಿಕ್ಕಿನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಹಳೆಯ ಸ್ಥಿತಿಯಿಂದ ನೀವು ಮುಕ್ತರಾಗುತ್ತೀರಾ. ಇಷ್ಟು ದಿನ ನೀವು ಮಾಡ್ತಿದ್ದ ಕೆಲಸದಲ್ಲಿ ತೃಪ್ತಿ ಇಲ್ಲದಿದ್ದರೆ ಹೊಸ ಜವಾಬ್ದಾರಿ, ಹೊಸ ಸ್ಥಾನಮಾನ ಅಥವಾ ಕೆಲಸದ ದಿಕ್ಕನ್ನೇ ಬದಲಾಯಿಸುವಂತಹ ಯೋಜನೆ ಬರಬಹುದು. ಶನಿಯು ನಿಮ್ಮ ವೃತ್ತಿ ಕ್ಷೇತ್ರದ ಪ್ರಭಾವವನ್ನು ಬದಲಾಯಿಸಬಹುದು. ಆಗಸ್ಟ್ ತಿಂಗಳು ನಿಮಗೆ ವ್ಯಾಪಾರ, ವ್ಯವಹಾರ, ಆರೋಗ್ಯದಲ್ಲಿ ಗೊಂದಲ ಇದ್ದರೆ ಎಲ್ಲವನ್ನ ಸರಿಪಡಿಸಿಕೊಳ್ಳುವಂತಕ್ಕಂತಹ ಸಮಯ. ಬಹಳ ಮುಖ್ಯವಾಗಿ ಕುಟುಂಬ
ಜೀವನದಲ್ಲಿ ದೊಡ್ಡ ಬದಲಾವಣೆ ನಿರ್ಧಾರ ಬರುತ್ತದೆ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಸಮಯದಲ್ಲಿ ಅತ್ಯಂತ ದೊಡ್ಡ ತಿರುವು ಅಂತ ಅಂದರೆ ಹೊರಗಿನ ಘಟನೆಗಳಿಗಿಂತ ಹೊರಗಿನ ನಿಮ್ಮೊಳಗೆ ನಡೆಯುವಂತಹ ಘಟನೆಗಳು ದೊಡ್ಡದಾಗಿರುತ್ತೆ. ಯಾರಿಗಾಗಿ ನೀವು ಇಷ್ಟು ದಿನ ಕಾಯುತ್ತಿದ್ದೆ, ಯಾವ ವಿಚಾರವನ್ನು ಹಿಡಿದಿಟ್ಟುಕೊಂಡಿದ್ದೆ, ನನ್ನ ಭವಿಷ್ಯಕ್ಕೆ ನಿಜವಾಗಿ ಏನು ಬೇಕು ಎಂಬಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹುಡುಕುವ ಸಮಯ ಇದಾಗಿರುತ್ತೆ. ಈ ಅವಧಿಯನ್ನು ಭಯಪಡುವ ಅವಧಿ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಜೀವನವನ್ನು ಮತ್ತೆ ನೀವು ಪ್ರಾರಂಭ ಮಾಡುವಂತಹ ಸಮಯ ಅಂದ್ಕೊಳ್ಬೇಕು. ಹಳೆಯ ನೋವು, ಅನಗತ್ಯವಾದ ಸಂಬಂಧಗಳು, ಗೊಂದಲಗಳು ಹಿಡಿದಿಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾದ ಗುರಿ ಇಟ್ಕೊಂಡು ನಿಧಾನವಾಗಿ ಮುಂದುವರಿರಿ. ಆಗ ಖಚಿತವಾಗಿ ನಿಮ್ಮ ಜೀವನದಲ್ಲಿ ಗೆಲುವು ಬಂದೇ ಬರುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ಪೂರೈಸಿಕೊಳ್ಳೋದೇ ನಿಮ್ಮ ಅಂತರಾತ್ಮದ ಒಂದು ವಿಚಾರ, ಒಂದು ಶಕ್ತಿ. ನೀವು ಸೋತಾಗ ಯಾರು ನಿಮ್ಮ ಕೈ ಹಿಡಿಯೋದಕ್ಕೆ ಬರೋದಿಲ್ಲ. ಆದರೆ ನೀವು ಗೆದ್ದಾಗ ಎಲ್ಲರೂ ಸಂಭ್ರಮಿಸೋದಕ್ಕೋಸ್ಕರ ನಿಮ್ಮ ಸುತ್ತಮುತ್ತ ನಿಂತ್ಕೊಳ್ತಾರೆ. ಅಂಥವರನ್ನು ನಂಬೇಡಿ. ನಿಮಗೋಸ್ಕರ ನೀವು ಬದುಕಿ ನಿಮ್ಮ ಜೀವನ ಸಕಾರಾತ್ಮಕವಾದ ಪ್ರಭಾವವನ್ನು ಪಡೆದುಕೊಳ್ಳಿ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದೃಢತೆಯನ್ನು ತಂದುಕೊಳ್ಳಿ. ನಾಳೆಯ ದಿನ ಅನಗತ್ಯವಾದ ಚಟುವಟಿಕೆಗಳಿಂದ ಗಮನವನ್ನು ಕೊಡುವಂಥದ್ದು, ನಿಮ್ಮ ಕೆಲಸವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವಂಥದ್ದನ್ನು ಮಾಡಬೇಡಿ. ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಮಾನಸಿಕವಾಗಿ ಶಾಂತಿ ಎಲ್ಲಿರುತ್ತೋ ಅಲ್ಲಿ ಶಕ್ತಿ ಇರುತ್ತದೆ. ದೈಹಿಕವಾಗಿ ನೀವು ಯಾವಾಗಲೂ ಯಾವ ಗುರಿ ಕಡೆಗೆ ಯೋಚನೆ ಮಾಡ್ತೀರೋ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ದೈವಿ ಆಶೀರ್ವಾದ ಸಿಗುತ್ತದೆ. ತುಂಬ ಎಚ್ಚರಿಕೆಯಿಂದ ನಷ್ಟವಾಗುವಂತಹ ಕೆಲಸಗಳನ್ನು ಬಿಟ್ಟು ಸಮಯ ಕಳೆದಂತೆ ನಿಮ್ಮ ಕಷ್ಟಗಳು, ನಿಮ್ಮ ತೊಂದರೆಗಳು ನಿಮ್ಮನ್ನು ಬಿಟ್ಟು ದೂರ ಓಡಿ ಹೋಗುತ್ತದೆ. ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಸಮಯ ಕಳೆಯದೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂಥ ವಿಚಾರಗಳ ಬಗ್ಗೆ ನೀವು ಗಮನ ಕೊಡೋದು ತುಂಬಾ ಮುಖ್ಯ. ಈಗ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಜಗತ್ತಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ, ನೀವು ಸೋಲನ್ನು ಅನುಭವಿಸ್ತಾ ಇದ್ರೂ ಕೂಡ ಯೋಚನೆ ಮಾಡುವ ಅಗತ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೈವಿ ಕೃಪೆ ನಿಮ್ಮನ್ನು ಕೈ ಹಿಡಿಯುತ್ತದೆ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಹೊಸ ಹೊಸ ಅವಕಾಶಗಳು ದೊರೀತಾ ಹೋಗುತ್ತೆ ಮತ್ತು ಮೊದಲಿಗಿಂತ ಉತ್ತಮವಾಗಿರ್ತಕ್ಕಂಥ ಒಂದು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಲಾಭದಾಯಕವಾಗಿರುತ್ತೆ, ಶುಭಕರವಾಗಿರುತ್ತೆ. ನೀವು ಸ್ವಂತ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಸಮಯ. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ. ಯಶಸ್ಸು ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಸಿಗ್ತಕ್ಕಂತಹ ಲಾಭದ ಬಗ್ಗೆ ಯೋಚನೆ ಮಾಡಿ. ಆಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬೆಳಕು ಮೂಡುತ್ತದೆ. ಈ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣವು ಸಂಪೂರ್ಣವಾಗಿ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಮತ್ತಷ್ಟು ನಿಮಗೆ ಧೈರ್ಯ ತುಂಬಲು ಬರ್ತಾ ಇದೆ. ಈ ಸಮಯದಲ್ಲಿ ಮಾಡುವಂತಹ ಪರಿಹಾರಗಳು ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮನ್ನು ಶಕ್ತಿಶಾಲಿ ಮತ್ತು ನೆಮ್ಮದಿಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ವಿಶೇಷವಾಗಿರ್ತಕ್ಕಂತಹ ಘಟನೆಗಳು ಹಲವಾರು ಒಂದು ರೀತಿಯಲ್ಲಿ ಕೌತುಕವನ್ನು ಸೃಷ್ಟಿ ಮಾಡ್ಬೋದು. ದೊಡ್ಡ ಘಟನೆ ನಡೆಯೋದಕ್ಕೆ ಪ್ರೇರೇಪಣೆ ಆಗಬಹುದು, ಅಥವಾ ಯಾವುದೇ ಒಂದು ಸಂಕಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಆಗ ನೀವು ಯಾವುದೇ ರೀತಿಯ ಕಷ್ಟವನ್ನು, ಯಾವುದೇ ರೀತಿಯ ಮನಸ್ಥಿತಿಯನ್ನು ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಡಿ. ಆಗ ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದು ದೊಡ್ಡ ಘಟನೆ, ತಪ್ಪು ತಿಳುವಳಿಕೆ ಹೆಚ್ಚಾಗುತ್ತದೆ. ನಿಮಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಮನಸ್ಥಿತಿ ಬೇಕಾದರೆ ಖಂಡಿತವಾಗಿ ನಿಮ್ಮ ಜೀವನವನ್ನು ನೀವು ಬದಲಾಯಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡ್ರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷಗಳ ಕಾಲ ಧ್ಯಾನ ಮಾಡುವಂಥದ್ದು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಮತ್ತು ದೇವರ ಒಂದು ಜಪ ತಪ ಮಾಡುವಂಥದ್ದು, ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನೀವು ನಂಬಿರುವಂತಹ ದೇವರಿಗೆ ಪ್ರತಿದಿನ ದೀಪಾರಾಧನೆ ಮಾಡುವಂಥದ್ದು ವಿಶೇಷ ಅಂತ ಹೇಳಬಹುದು. ಇನ್ನು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬವನ್ನು ಕೈ ಹಿಡಿಯುತ್ತದೆ. ವಿಧಾತನಿಂದನೂ ನಿಮ್ಮ ಹಣೆ ಬರಹವನ್ನು ಬರೆಯಲು ಸಾಧ್ಯವಿಲ್ಲ, ಅಳಿಸಲು ಸಾಧ್ಯವಿಲ್ಲ ಎಂದು ನೀವು ತಿಳಿದುಕೊಂಡಿದರೆ ಅದು ನಿಮ್ಮ ತಪ್ಪಾಗಿರುತ್ತೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಮ ದೇಹ ಯಾವ ರೀತಿ ನಿಮಗೆ ಸ್ಪಂದಿಸುತ್ತದೋ ಅದೇ ರೀತಿಯ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ನೀವು ಓಂ ಶ್ರೀಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಲು ಮರಿಬೇಡಿ. ಇದರಿಂದ ನಿಮ್ಮ ಕನಸುಗಳು ನನಸಾಗುತ್ತೆ. ನಿಮ್ಮ ಜೀವನದ ಕಷ್ಟಗಳು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮನ್ನು ಕೈ ಹಿಡಿಯುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.